ಶಿಲೆಗಳನ್ನು ಎಲ್ಲಿಂದೆಲ್ಲ ತರಲಾಗಿದೆ? ಮೈಸೂರಿಗೆ ಹೋಗೋಣ ಬನ್ನಿ. ಮೊದಲಿಗೆ ಮೈಸೂರಿನಿಂದ ಎಲ್ಲ ಶಿಲೆಗಳು ವರ್ಕೌಟ್ ಆಗಲ್ಲ. ಮೈಸೂರಿನಿಂದ ಶಿಲೆಗಳನ್ನು ಆಯ್ಕೆ ಮಾಡಲಾಗಿದೆ. ಕೃಷ್ಣ ಶಿಲೆ ಮೂರ್ತಿ ಕೆತ್ತನೆಗೆ ಪ್ರಶಸ್ತವಾಗಿರುವಂತಹ ಕಲ್ಲಂತೆ ಕೃಷ್ಣ ಶಿಲೆ ಅಂತ ಕರೀತಾರೆ. ಮೈಸೂರಿನಿಂದ ತೆಗೆದುಕೊಂಡು ಹೋಗಿರುವಂಥ ಶಿಲೆ ಇದೆಯಲ್ಲ, ಅದು ಕೃಷ್ಣ ಶಿಲೆ. ಮೈಸೂರಿನ ಹಾರೋಹಳ್ಳಿಯ ರಾಮದಾಸ್ ಅವರ ಜಮೀನಿನಲ್ಲಿದ್ದ ಕಲ್ಲು. ನೋಡಿ, ಎಂಥ ಭಾಗ್ಯ ಬೇಕಲ್ಲ. ಅವರು ಇಡೀ ಜೀವನ ಪರ್ಯಂತ ಹೇಳ್ಬೋದು, ಅಲ್ಲಿರುವಂಥ ಶ್ರೀರಾಮಚಂದ್ರನ ವಿಗ್ರಹ ನನ್ನ ಕಲ್ಲಲ್ಲಾಗಿರೋ, ಇನ್ನೂ ಅದು ಫೈನಲ್ ಆಗಿಲ್ಲ. ಮಾನಯ್ಯ ಬಡಿಗೇರ್ ಎಂಬುವರು ಕಲ್ಲು ಪರೀಕ್ಷೆ ಮಾಡಿರ್ತಾರೆ. ಕಲ್ಲನ್ನು ಪರೀಕ್ಷೆ ಮಾಡ್ತಾರೆ, ಸುಮ್ಮನೆ ಆಗೋದಿಲ್ಲ. ಈಗ ನಿಮಗೆ ಮೆಟ್ರೋ ಕಟ್ತಾರಲ್ವ, ಮೆಟ್ರೋ ಕಟ್ಟುವಾಗ ದೊಡ್ಡ ದೊಡ್ಡ ಪಿಲ್ಲರ್ ಹಾಕ್ತಾರಲ್ಲ, ಎಲ್ಲ ಕಡೆ ಪಿಲ್ಲರ್ ಹಾಕೋಕ್ಕೆ ಆಗೋದಿಲ್ಲ. ಆ ಪಿಲ್ಲರ್ ಹಾಕೋದಕ್ಕಿಂತ ಮೊದಲು ಸಾಯಿಲ್ ಟೆಸ್ಟ್ ಅಂತ ಮಾಡ್ತಾರೆ, ಕೆಲವು ಕೆಮಿಕಲ್ಗಳನ್ನು ಹಾಕ್ತಾರೆ. ಅಂದರೆ ಇಷ್ಟು ಭಾರವಾದಂತಹ ಟ್ರೈನ್ಗಳು ಓಡಾಡುವಾಗ ಅದು ನಿಲ್ಲತ್ತಾ ಅಂತ. ಒಂದು ವೇಳೆ ನೀವು ಎಷ್ಟೇ ನೋಟಿಫಿಕೇಷನ್ ಡಿನೋಟಿಫಿಕೇಷನ್ ಮಾಡಿರಿ, ಆ ಜಾಗದಲ್ಲಿ ಆ ಮಣ್ಣು ಅದನ್ನು ಹೊತ್ಕೊಳ್ತಿಲ್ಲ ಅಂತಂದರೆ ಚೇಂಜ್ ಮಾಡಲೇಬೇಕು. ಯಾವ ಮುಖ್ಯಮಂತ್ರಿ ಯಾವ ಪ್ರಧಾನಮಂತ್ರಿ ವರ್ಕೌಟ್ ಆಗಲ್ಲ, ಮಣ್ಣು ಡಿಸೈಡ್ ಮಾಡಬೇಕು. ಅಯೋಧ್ಯೆ ಗುರುಗಳ ಸಮ್ಮುಖದಲ್ಲಿ ಕೆತ್ತನೆಗೆ ಕಲ್ಲು ಅಂತಿಮಗೊಳಿಸಿದ್ರಂತೆ. 3 ಶಿಲ್ಪಿಗಳನ್ನು ಆಯ್ಕೆ ಮಾಡಲಾಗಿದೆ. ಜಮೀನಿನಲ್ಲಿ 10 ಅಡಿ ಆಳದಲ್ಲಿ ಅಗೆದು ಶಿಲೆಯನ್ನು ತೆಗೆಯಲಾಗಿದೆ. 10 ಅಡಿ ಆಳಕ್ಕೆ ಹೋಗಿ ಒಂದೇ ಒಂದು ಶಿಲೆಯನ್ನು ತೆಗೆಯಲಾಗಿದೆ. 19 ಟನ್ ತೂಕದ 9 ಅಡಿ 8 ಇಂಚು ಉದ್ದದ ಶಿಲೆಯನ್ನು ಹೊರತೆಗೆಯಲಾಯಿತು. ನೋಡಿ, 10 ಅಡಿ ಆಳಕ್ಕೆ ಹೋಗಿ 19 ಟನ್ ತೂಕದ, ನಿಮಗೆ 19 ಟನ್ ಅಂತಂದರೆ ಒಂದೇ ಕಲ್ಲಾಗಿರಬೇಕದು. 19 ಟನ್ ತೂಕದ 9 ಅಡಿ 8 ಇಂಚು ಉದ್ದದ ಶಿಲೆಯನ್ನು ಹೊರತೆಗೆಯಲಾಗಿದೆ. ಇನ್ನು ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಮೂರ್ತಿಗೂ ಕೂಡ ಇಲ್ಲಿಂದನೇ ಶಿಲೆ. ಅಲ್ಲಿ ಕೇವಲ ಒಂದೇ ಇರೋದಿಲ್ಲ. ನೀವು ರಾಮೇಶ್ವರ ಅಥವಾ ಮಧುರೆ ಮೀನಾಕ್ಷಿ ಟೆಂಪಲ್ಗೆಲ್ಲ ಹೋದಾಗ ಎಷ್ಟೇ ಮೂರ್ತಿಗಳು ಅಂತ ಅನಿಸುತ್ತೆ. ನೀವು 1 ರೂಪಾಯಿ ಹಾಕಿದ್ರು ಕೂಡ ಒಂದು 5,000 ರೂಪಾಯಿ ಬೇಕು ನಿಮಗೆ. 1 ರೂಪಾಯಿ ಕಾಣಿಕೆ ಹಾಕಿದ್ರು ಕೂಡ 5,000 ರೂಪಾಯಿ ಬೇಕಾಗುತ್ತೆ. ಸೊ ಹಾಗಾಗಿ ಬೇರೆ 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 ಮೂರ್ತಿಗಳು ಕೂಡ ಇರುತ್ತೆ. ಕಲ್ಲು ಆದರೆ ಇವರೊಂದು ಏನು ರಾಮದಾಸ್ ಅವರು, ಹಾರೋಹಳ್ಳಿ ರಾಮದಾಸ್ ಅವರು ಒಂದು ಡಿಮಾಂಡ್ ಮಾಡಿದರು, ನೀವು ಕಲ್ಲು ಕಳಿಸಿ ಪ್ರಚಾರ ಮಾಡಬಾರ್ದು, ಇಲ್ಲಿಂದ ಕಲ್ಲೋಯ್ತು ಇಲ್ಲಿಂದ ಕಲ್ಲೋಯ್ತು ಪ್ರಚಾರ ಮಾಡೋದು. ಹಾಗಾಗಿ ನಮಗೆ ಹಿಂದೆ ಕೂಡ ಇದು ಗೊತ್ತಿತ್ತು. ಆದರೆ ಈಗ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಇದನ್ನು ತಿಳಿಸ್ತಾ ಇದ್ದೀವಿ. ಅವ್ರೇನು ಮಾಡಿದ್ದಾರೆ, ಆಲ್ರೆಡಿ ಕಲ್ಲು ತೆಗೆದ ನಂತರ ಮಣ್ಣು ಮುಚ್ಚಿ ಭೂಮಿಯನ್ನು ಸಮತಟ್ಟು ಮಾಡಿಬಿಟ್ಟಿದ್ದಾರೆ. 10 ಅಡಿ, ಅದಾದ ನಂತರ 19 ಅಡಿ ಎತ್ತರದ ಕಲ್ಲು, 19 ಟನ್ ತೂಕದ ಕಲ್ಲಲ್ವಾ, 9 ಅಡಿ, ಒಂದು 20-25 30 ಅಡಿ ಹೋಗಿದೆ ಕೆಳಗೆ ಮಣ್ಣು. ಅಗಲವಾಗಿ ತೆಗಿಬೇಕಲ್ಲ, ಅಲ್ಲಿ ಎಲ್ಲ ಕೂಡ ಕ್ಲೀನ್ ಮಾಡಿದ್ದಾರೆ. ಆಮೇಲೆ ಇಡೀ ಹಾರೋಹಳ್ಳಿ ಜನ ಆ ಕಲ್ಲನ್ನು ಕಳಿಸುವಾಗ ದೊಡ್ಡ ಮಟ್ಟದಲ್ಲಿ ಪೂಜೆ ಮಾಡಿದ್ರು. ನೋಡಿ, ಆ ಕಲ್ಲಲ್ಲಿ ಕಾಣ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಪೂಜೆ ಮಾಡಿದರು. ಇನ್ನು ಮೈಸೂರಿನಲ್ಲಿ ಎಲ್ಲಿ ಸಿಕ್ಕಿತ್ತು ಈ ಕಲ್ಲು ಅನ್ನೋದನ್ನು ಕೇವಲ ನಮ್ಮ ವೀಕ್ಷಕರಿಗಾಗಿ ನೋಡಿ, ಆ ಕಲ್ಲನ್ನು ಯಾವ ರೀತಿ ತಗೊಂಡು ಹೋಗಲಾಗ್ತದೆ, ಸ್ವಲ್ಪ ದೊಡ್ಡದಾಗಿ ತೋರಿಸಿ ಅದನ್ನು ಸಾಧ್ಯವಾದರೆ. ಮೈಸೂರು ಹಾರೋಹಳ್ಳಿಯಿಂದ ಆ ಶಿಲೆಯನ್ನು ತೆಗೆದುಕೊಂಡು ಹೋಗುವಾಗ ಏಕಶಿಲೆ, ಅದು 19 ಟನ್ ತೂಕದ ಏಕಶಿಲೆ, ಅದನ್ನು ತೆಗೆದುಕೊಂಡು ಹೋಗುವಾಗ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಹಾರೋಹಳ್ಳಿ ಜನ ಮಾಡಿದರು ಅನ್ನೋದನ್ನು ನೀವು ನೋಡ್ಬೋದು. ಈಗ ನಮ್ಮ ಪ್ರತಿನಿಧಿ ವಿಶೇಷವಾಗಿ ಆ ಊರಿನ ಬಗ್ಗೆ ಒಂದು ವಾಕ್ತೃ, ಅಲ್ಲಿಯ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸರ್, ಮೊದಲನೇದು ರಾಮ ಮತ್ತು ಸೀತೆದು 17 ಟನ್ ಬಂತು ಸರ್. ಅದು 2 ಕಲ್ಲು ಕಳಿಸಿದ್ವಿ. ಅದಾದಮೇಲೆ ಗುರುಗಳು ಬಂದ ಮೇಲೆ ಮತ್ತೆ 3 ಕಲ್ಲು ಕಳಿಸಿದ್ವಿ. ಲಕ್ಷ್ಮಣ, ಭರತ, ಶತ್ರುಘ್ನ 3 ಕಲ್ಲು ಕಳಿಸಿದ್ವಿ. 3ನೇದು 19 ಟನ್ 600 kg ಬಂತು ಸರ್, ಅದನ್ನು ಕಳಿಸಿದ್ವಿ. ಅದಾದಮೇಲೆ ನಿಮ್ಮದೇ ಕಲ್ಲು ಸೆಲೆಕ್ಟ್ ಆಗಿದೆ ಅಂತ ಫೋನ್ ಮಾಡಿ ಹೇಳಿದ್ರು. ಎಲ್ಲ ಒಂದು 7-8 ಕಡೆಯಿಂದೆಲ್ಲ ಕಲ್ಲು ತಂದಿದ್ದರು, ಎಲ್ಲ ಪ್ರಚಾರ ಮಾಡಿಬಿಟ್ಟಿದ್ರು. ನಾವೇನೋ ಒಂದು ಕಡೆ ಮೂಲಲ್ಲಿ ನಮ್ಮದೆಲ್ಲ ಸೆಲೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ಇದ್ವಿ. ಕೊನೆಗಾಲಕ್ಕೆ ನಿಮ್ಮದೇ ಕಲ್ಲು ಸೆಲೆಕ್ಟ್ ಆಗಿರೋದು ಬಾಲರಾಮ ಮೂರ್ತಿಗೆ ಅಂತೇಳಿ ಮಾಡ್ತಾರೆ. ಆಮೇಲೆ ನಮ್ಮ ವಿಪಿನ್ ಅವರು ಮತ್ತು GL ಭಟ್ರು ಗುರುಗಳು ಅವ್ರಿಗೆ 1 ಕಲ್ಲು ಕೊಡ್ತಾರೆ, 9 ಅಡಿ 8 ಇಂಚಿದು. ಮತ್ತು ಇನ್ನೂ 4 ಕಲ್ಲು ಕೊಟ್ಟಿರೋದ್ರಲ್ಲಿ ಮತ್ತು ಅರುಣ್ ಯೋಗಿರಾಜ್ ಅವ್ರಿಗೂ 1 ಕಲ್ಲು ಕೊಟ್ಟಿರ್ತಾರೆ. ಈಗ ಸರ್, ಮೊದಲನೇದು ಹಾರೋಹಳ್ಳಿಯಿಂದ ಅಯೋಧ್ಯೆಗೆ ಹೋಗಿರುವಂಥ ಶಿಲೆ, ಈಗಾಗಲೇ ಅದರ ಮೂರ್ತಿ ಕೆತ್ತನೆಗಳೆಲ್ಲ ಆಗಿದೆ. ಹಾರೋಹಳ್ಳಿ ಜನ ಅದನ್ನು ಯಾವ ರೀತಿ ತೆಗೆದುಕೊಂಡು ಹೋಗಿದ್ದಾರೆ ಕೇವಲ ನಿಮ್ಮ ಮಾಹಿತಿಗೆ ಕೊಡ್ತಾ ಇದ್ದೀನಿ. ಎಲ್ಲಿ ಏನು ಎತ್ತ ಯಾವ ಜಾಗ ಅಂತ ನಾನು ಖಂಡಿತವಾಗಲೂ ಹೇಳೋದಿಲ್ಲ. ಅಲ್ಲಿಯವರು ಕೂಡ ಹೇಳಿದ್ದಾರೆ ಹೇಳಲೇಬಾರ್ದು ಅಂತೇಳಿ, ನಾನು ಹೇಳೋದಿಲ್ಲ, ಹೇಳಬಾರ್ದು. ಅವರೇ ಅದರ ಬಗ್ಗೆ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾರೆ ಅಂತ ಹೇಳುವಾಗ ಆ ಗೌಪ್ಯತೆಯನ್ನು ನಾವು ಕೂಡ ಕಾಪಾಡಿಕೊಳ್ಳುವಂಥದ್ದು ಅವರಿಗೆ ಕೊಡುವಂಥ ಗೌರವ.